ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇದು ಬಾವಿ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊತಿದ್ದೀರಾ? ಈ ದೇವಸ್ಥಾನ ನಮ್ಮೂರ ಪಕ್ಕ ಇರೋ ಬಸವೇಶ್ವರ ಟೆಂಪಲ್. ಇಲ್ಲಿ ಇಯರ್ಲಿ ಒಂದ್ಸರಿ ಜಾತ್ರೆ ನಡೆಯುತ್ತೆ, ತುಂಬ ಸ್ಪೆಷಲ್ ಕೂಡ. ಮತ್ತು ಇಲ್ಲಿ ಬಾವಿ ತೋರಿಸ್ತಾ ಇದ್ದೀನಲ್ಲ, ಅದು ನಾವು ಚಿಕ್ಕವರಿರ್ಬೇಕಾದ್ರೆ ಬಾವಿ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ, ತುಂಬ ಭಯ ಕೂಡ ಆಗ್ತಿತ್ತು. ಈಗ ಚಿಕ್ಕದಾಗಿ ಕಾಣಿಸ್ತಿದೆ, ಆದರೆ ತುಂಬ ಆಳ ಕೂಡ ಇದೆ. ಅಂದರೆ ನಾವು ಎಲ್ಲರೂ ಸೇರಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ ಅಂತಂದರೆ, ನಮ್ಮ ಅಕ್ಕ ಒಳ್ಳೆ ಕಡೆ ಜಾಬ್ ಆದರೆ, ಒಂದು ಒಳ್ಳೆ ಸ್ಯಾಲ್ರಿ ಆದರೆ ಆ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಅವಳು ಅಂದ್ಕೊಂಡಿದ್ಲು. ಆದರೆ ನನಗೇನು ಆಸೆ ಇತ್ತು ಅಂದರೆ, ರಾಘವೇಂದ್ರ ಸ್ವಾಮಿ ಥರ ನಮ್ಮ ಗುಂಡಿಗೆ ರೆಡಿ ಮಾಡಬೇಕು, ಫೋಟೋಶೂಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಅದಕ್ಕೆ ಎಲ್ಲರೂ ಸೇರಿ ಮಂತ್ರಾಲಯಕ್ಕೆ ಹೋದ್ವಿ. ಅಮಾವಾಸ್ಯೆ ಇದ್ದಿದ್ದರಿಂದ ಪಂಚಮುಖಿ ಮತ್ತು ನಮ್ಮ ಮನೆ ದೇವರಾದಂತಹ ವೀರಭದ್ರ ಸ್ವಾಮಿ ಟೆಂಪಲ್ಗೂ ನಮ್ಮೂರಲ್ಲಿರೋಂಥ ಟೆಂಪಲ್ಗೂ ಕೂಡ ಬೇಗನೆ ದರ್ಶನ ಮಾಡಿಕೊಂಡು ಹೊರಟ್ವಿ. ಆದರೆ ಪಂಚಮುಖಿಲಿ ಅಮಾವಾಸ್ಯೆ ಬೇರೆ, ತುಂಬ ಅಂದರೆ ತುಂಬ ರಶ್ ಇದ್ದರು. ಎಷ್ಟು ರಶ್ಶು ಅಂತಂದರೆ ದರ್ಶನ ಪಡೆಯೋಕ್ಕೆ ಆ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಅದು ಹಾಫ್ ಆನ್ ಅವರ್ ಆಯಿತು. ಮತ್ತು ಆ ಕಡೆಯಿಂದ ಸ್ವಲ್ಪ ಜ್ಯೂಸ್ ಕುಡಿದು ಅದು ಇದೆ ಎಲ್ಲ 1 ಅವರ್ ಆಯಿತು. ಅದು ತುಂಬ ಅಂದರೆ ತುಂಬ ಲೇಟ್ ಆಯಿತು ನಮಗೆ. ಬಿಸಿಲು ಎಳಲೇಬಾರ್ದು. ಪಂಚಮುಖಿಲಿ ಕಾಲಿಟ್ಟಿದ ತಕ್ಷಣ ತಲೆ ಸುಡ್ತಾ ಇತ್ತು, ತಲೆ ನೋವೇ ಬಂತು, ಅಷ್ಟು ಬಿಸಿಲು. ನಾವೇನು ಅಂದ್ಕೊಂಡಿದ್ವಿ ಅಂದರೆ, ಈ ಕ್ಯೂವಲ್ಲಿ ಹೋದರೆ ಮತ್ತೆ 1 ಅವರ್ ಆಗುತ್ತೆ, ಬೇಡ ಹೋಗ್ಬಿಡೋಣ ಮಂತ್ರಾಲಯಕ್ಕೆ ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ, ದೇವ್ರ ದರ್ಶನ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಮತ್ತು ಕ್ಯೂವಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ, ನಮ್ಮ ಗುಂಡಿಗೆ ಶೆಕೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ, ತುಂಬ ಅಳ್ತಿದ್ದ. ಎಲ್ಲರೂ ಮುಂದೆ ಹೋಗಿ ನಾವು ಬಿಡ್ತೀವಿ, ಅವ್ನು ಅಳ್ತಿದ್ದಾನೆ ಅಂತಂದರು. ಆದರೂ ಪರವಾಗಿಲ್ಲ ಅಂತ ಹೇಳಿ ಅವ್ನು ಹಾಗೆ ಮಲ್ಕೊಬಿಟ್ಟ. ಪಂಚಮುಖಿಲಿ ಹೇಳಬೇಕು ಅಂತಂದರೆ ಇಯರ್ಲಿ ಒಂದ್ಸರಿ ಜಾತ್ರೆ ಆಗುತ್ತೆ. ಅದು ತುಂಬ ಚೆನ್ನಾಗಾಗುತ್ತೆ, ದೂರದಿಂದ ಎಲ್ಲ ಬರ್ತಾರೆ. ನಾವು ಕೂಡ ದೇವ್ರನ್ನ ಮಾಡ್ತಿದ್ವಿ. ನಮ್ಮಮ್ಮ ಅವರು 3 ಇಯರ್ಸ್ ಮಾಡಿಬಿಟ್ರು. ಅದು ನಮ್ಮ ಶ್ರೀಕಮ್ಮರು ಕಂಟಿನ್ಯೂಸಾಗಿ ಮಾಡ್ತಾಯಿದ್ರು. ಆದರೆ ಈಗ ಮಾಡ್ತಾಯಿಲ್ಲ ಅವರು. ನಮಗೆ ಚಿಕ್ಕ ವಯಸ್ಸಿನಲ್ಲಿ ಜಾತ್ರೆ ಅಂದರೆ ತುಂಬ ಖುಷಿ. ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಸೇರಿ ಟ್ಯಾಕ್ಟ್ರಲ್ಲೇ ಹೋಗ್ತಿದ್ವಿ. ಮತ್ತು ನೈಟ್ ಅಲ್ಲೇ ಸ್ಟೇ ಮಾಡಿ ಮತ್ತು ಮಾರ್ನಿಂಗ್ ರಿಟರ್ನ್ ಆಗ್ತಿದ್ವಿ. ಆವಾಗ ನಾವು ಚಿಕ್ಕವರಿರ್ಬೇಕಾದ್ರೆ ಒಬ್ರದ್ದು ನಮ್ಮ ರಿಲೇಟಿವ್ಸ್ದು ಒಂದು ಟ್ಯಾಕ್ಟ್ರ್ ಇರ್ತಿತ್ತು. ಯಾರೋ ಒಬ್ರ ಮನೇಲಿ ಬೈಕು, ಟ್ಯಾಕ್ಟರು ಆ ಥರ ಎಲ್ಲ ಇದೆ ಅಂದರೆ ಅವರೇ ಸ್ವಲ್ಪ ರಿಚ್ ಆ ಥರ ಫೀಲ್ ಆವಾಗ. ಅವ್ರದ್ದು ಟ್ಯಾಕ್ಟರ್ ಇತ್ತು. ಅಮಾವಾಸ್ಯೆಗೆ ತಪ್ಪದೇನೆ ಅವ್ರ ಫ್ಯಾಮಿಲಿ ಅವರೆಲ್ಲರೂ ಪಂಚಮುಖಿ ಹೋಗ್ತಿದ್ರು. ಹಾಗೆ ಜೊತೆಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಿದ್ರು. ನಾನು ಅವ್ರ ಜೊತೆ ಅಮಾವಾಸ್ಯೆಗೆ ಆ ಟ್ಯಾಕ್ಟ್ರಲ್ಲಿ ಹೋಗ್ತಿದ್ದೆ. ಅದು ಒಂಥರ ಚೆನ್ನಾಗಿರ್ತಿತ್ತು. ನಮಗೆ ಇಯರಿಂಗ್ಸು, ಬ್ಯಾಂಗಲ್ಸ್ ಆ ಥರ ಎಲ್ಲ ಪರ್ಚೇಸ್ ಮಾಡಬೇಕಂತ ಅಷ್ಟು ಇಂಟ್ರೆಸ್ಟ್ ಇರ್ತಾ ಇಲ್ಲ. ಆದರೆ ಜೈಂಟ್ ವಿಲ್ಲು ಮತ್ತು ಬ್ರೇಕ್ ಡ್ಯಾನ್ಸ್ ಈ ಥರ ಎಲ್ಲ ಬರ್ತಾಯಿದ್ವು. ಅವು ಆಡೋಕ್ಕೆ ಚೆನ್ನಾಗಿ ಹೊಡೆದ್ರೆ ತಲೆ ಸುತ್ತು ಬರ್ತಾಯಿತ್ತು. ಆದರೆ ಏನೋ ಒಂಥರ ಖುಷಿ, ಎಲ್ಲರೂ ಸೇರಿ ಅದಕ್ಕಂತಲೇ ಅಮೌಂಟು ಇಟ್ಕೊಂಡು ಜಾತ್ರೆಗೆ ಹೋಗ್ತಾಯಿದ್ವಿ. ಅದು ಒಂಥರ ಖುಷಿ. ಆದರೆ ಅಮ್ಮ ಅವರು ಎಲ್ಲರೂ ಬ್ಯಾಂಗ್ಳೂರಲ್ಲಿ ಸೆಟಲ್ ಅಂತ ಇಲ್ಲ, ಅಲ್ಲೇ ಇರ್ತಾರೆ. ಅದಕ್ಕೆ ಈಗ ಪಂಚಮುಖಿಗೆ ಯಾವಾಗ ಒಂದ್ಸರಿ ಬಂದಾಗ ಹೋಗಿ ಬರ್ತೀವಿ ಅಷ್ಟೇ. ಮಂತ್ರಾಲಯಕ್ಕೆ ಎಂಟ್ರಿ ಕೊಟ್ಮೇಲೆ ಫಸ್ಟು ಊಟ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಆದರೆ ಊಟ ಎಲ್ಲ ಖಾಲಿಯಾಗಿತ್ತು. ಸ್ವಲ್ಪ ಇದು ಏನಪ್ಪ ಪಾಯಸ ಒಂದೇ ಇತ್ತು, ತಿನ್ಕೊಂಡು ಬಂದ್ವಿ. ಎಷ್ಟಿದ್ರೂ ಅಮ್ಮ ಅವ್ರ ಥಾಟ್ಸೇ ಬೇರಪ್ಪ. ಅವ್ರ ಯೋಚನೆ ಮುಂದಾಲೋಚನೆ ಅವ್ರಿಗೆ ಸ್ವಲ್ಪ ಜಾಸ್ತಿ. ನಾವು ಹೋಗೋಷ್ಟರಲ್ಲೇ ಟೈಮ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅವರು ಚಿತ್ರಾನ್ನ ಮಾಡಿದ್ರು. ನಾವೆಲ್ಲ ಏನಂದರೆ, ಅಮ್ಮ ಚಿತ್ರಾನ್ನ ಯಾರಮ್ಮ ತಿಂತಾರೆ ಅಲ್ಲಿ, ಹೋಟ್ಲಲ್ಲಿ ತಿನ್ನೋಣ, ಇಲ್ಲ ಟೆಂಪಲಲ್ಲೇ ಇರುತ್ತೆ ಅಲ್ಲೇ ತಿನ್ನೋಣ ಅಂತ ಹೇಳಿದ್ವಿ. ಆದರೆ ನಮ್ಮಮ್ಮ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಮುಂದಾಲೋಚನೆಯಲ್ಲಿ ಇದು ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿತ್ತು, ಹಸುವಾಗಿತ್ತು, ಚೆನ್ನಾಗಿ ತಿಂದ್ವಿ. ತಿಂದು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿ ನಮ್ಮ ಗುಂಡುಂಗೆ ಸ್ವಲ್ಪ ಬೇಗ ರೆಡಿ ಮಾಡಬೇಕಲ್ಲ, ರಾಘವೇಂದ್ರ ಸ್ವಾಮಿ ಥರ. ಅದಕ್ಕೆ ಒಂದು ಶಾಲು ತೊಗೊಂಡ್ವಿ. ಶಾಲು ಅಂತಂದರೆ ಅದೇ ಕೇಸರಿ, ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಮತ್ತು ಇದು ಅವನಿಗೆ ಕತ್ತಲ್ಲಿ ಹಾಕ್ಕೊಳ್ಳೋಕ್ಕೆ ಚಿಕ್ಕ ರುದ್ರಾಕ್ಷಿ ಮಾಲೆ ಕೂಡ ತೊಗೊಂಡ್ವಿ. ಚೆನ್ನಾಗಿ ಸೆಟ್ ಆಯಿತು. ಅವನು ಸ್ವಲ್ಪ ಗುಂಡುಗಿದ್ದಾನಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ, ತಿಲಕ ಹಾಕ್ಸ್ಬೇಕಲ್ಲ, ತಿಲಕ ಹಾಕ್ಸಿದ್ರೇ ಫೇಸ್ಗೆಲ್ಲ ಲುಕ್ ಬರೋದು. ಅದಕ್ಕೆ ಆ ತಿಲಕನ ಹಾಕ್ಸ್ಬೇಕು ಅಂತ ಅಲ್ಲಿ ಮಂತ್ರಾಲಯದಲ್ಲಿ ಹೋದ ತಕ್ಷಣ ಅವರೇ ಹಾಕೋಕ್ಕೆ ಅಂತಲೇ ಬರ್ತಾರೆ. ನಾವು ಕೇಳಿಲ್ಲ ಅಂದರೆ ಅವರು ಹಣೆಗೆ ಹಚ್ತಾರೆ. ಆದರೆ ನಮ್ಮ ಗುಂಡಿಗೆ ಹಾಕ್ಸ್ಬೇಕು ಅಂತ ಅಂದಾಗ ಒಬ್ಬರು ಇಲ್ಲ ಅಲ್ಲಿ. ಆಮೇಲೆ ನಾವೇ ಅವ್ರನ್ನ ಹುಡ್ಕೊಂಡು ಹೋದ್ವಿ. ಸಿಗಲೇ ಇಲ್ಲ. ಕೊನೆಗೆ ಒಬ್ಬರು ಅಣ್ಣ ಸಿಕ್ಕಿದ್ರು, ಅವರು ತಿಲಕನ ಇಟ್ಟರು. ಅದು ನಮ್ಮ ಗುಂಡಂಗೆ ತಿಲಕ ಹಚ್ಬೇಕಾದ್ರೆ ಅವ್ನ ಫೇಸು ಆ ಕಡೆ ಟರ್ನ್ ಮಾಡ್ತಾನೆ, ಈ ಕಡೆ ಟರ್ನ್ ಮಾಡ್ತಾನೆ. ಅವ್ರಿಗೆ ಸರಿಯಾಗಿ ಇಡೋಕೆ ಆಗ್ತಿಲ್ಲ. 1-2 ಸರಿ ಅದನ್ನು ರಿಮೂವ್ ಮಾಡಿ ಮತ್ತೆ ಹಚ್ಚಿದ್ದಾರೆ. ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಹೇಳ್ಬಾರ್ದು.
ಕೊನೆಗೂ ಹೇಗೋ ತಿಲಕ ಹೇಗೋ ಸ್ವಲ್ಪ ಹಾಗೆ ಹೀಗೋ ಆದರೂ ಕೂಡ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬಂತು. ಮತ್ತು ನಾವು ಫ್ಯಾಮಿಲಿ ಜೊತೆ ಒಂದು ಸರಿ ಮಂತ್ರಾಲಯಕ್ಕೆ ಹೋದಾಗ ಆವಾಗ ಕ್ಯೂವಲ್ಲಿ ನಿಂತಾಗ ಅವರೇ ಬಂದು ತಿಲಕನ ಹಣೆಗೆ ಹಚ್ಚಿದ್ರು. ನಾನೇನೋ ಇವರು ಏನಪ್ಪ ಇಷ್ಟು ಚೆನ್ನಾಗಿ ಬಂದವ್ರಿಗೆ ಎಲ್ಲರೂ ತಿಲಕನ ಹಚ್ತಾ ಇದ್ದಾರೆ, ಫ್ರೀ ಏನೋ ಅಂದ್ಕೊಂಡೆ. ಆದರೆ ಆ ಹುಡ್ಗಿಗೆ ಹೇಳಿದ್ದು ತಿಲಕನ ಹಚ್ಚಿ ಕೊಡಿ ಅಮೌಂಟು ಅಂತಂದರು. ನಾನೇನು ನಿಮಗೆ ಹಚ್ಚು ಅಂತ ಹೇಳಿದ್ನಾ, ನಂಗೆ ತಿಲಕ ಹಚ್ಚಿ ಅಂತ ಹೇಳಿದ್ನಾ ಅಂತಂದೆ. ಆದರೆ ಆ ಹುಡುಗಿನ ಬಿಡಲೇ ಇಲ್ಲ. ಒಂದು ₹10 ಕೊಡಲೇಬೇಕು. ₹20 ಹೇಳಿದ್ರು. ₹20 ಅಲ್ಲ, ₹10 ಕೊಡಲ್ಲ ಅಂತಂದೆ. ಆದರೂ ಬಿಡಲೇ ಇಲ್ಲ. ಎಲ್ಲಿಗೋದ್ರು ಎಲ್ಲರೂ ನನ್ನೇ ನೋಡ್ತಾರೆ ಅಂತ ಒಂದು ₹10 ಕೊಟ್ಬಿಟ್ಟೆ. ಆ ಟೆಂಪಲ್ ಇನ್ಸೈಡ್ ಹೋದಾಗ ವೀಡಿಯೋ ಮಾಡಬಾರ್ದು ಅಂತಾರೆ, ಆದರೆ ನಾನು ಸ್ವಲ್ಪ ವೀಡಿಯೋ ಮಾಡಿದೆ. ನಂಗೆ ಗುಂಡನ ಮೇಲೆ ಒಂದೊಂದ್ಸರಿ ಕೋಪ ಬರೋದು ಯಾಕಪ್ಪ ಅಂತಂದರೆ, ನಾನು ಏನಾದರೂ ವೀಡಿಯೋ ಮಾಡಬೇಕಾದ್ರೆ, ಏನಾದರೂ ಫೋಟೋಶೂಟ್ ಮಾಡಬೇಕಾದ್ರೆ ಅವನಿಗೆ ಯಾವಾಗಲೂ ಬರದೇ ಇರೋ ನಿದ್ದೆ ಎಲ್ಲ ಆವತ್ತೇ ಬಂದಿರುತ್ತೆ. ಅದೇ ನಂಗೆ ಕೋಪ ಬರೋದು ಅಂತಂದರೆ, ಫುಲ್ ಟ್ರಾವೆಲ್ ಮಾಡಬೇಕಾದ್ರೂ ತುಂಬ ಮಲ್ಕೊಂಡಿದ್ದಾನೆ. ಮತ್ತು ಅಲ್ಲಿ ಪಂಚಮುಖಿಲೂ ಕೂಡ ಮಲ್ಕೊಂಡಿದ್ದಾನೆ. ಆಯಿತು, ನಿದ್ದೆ ಎಲ್ಲ ಆಗುತ್ತೆ, ಫ್ರೆಶ್ ಆಗ್ತಾನೆ ಅಂತ ಅಂದ್ಕೊಂಡೆ. ಆದರೆ ಮಂತ್ರಾಲಯಕ್ಕೆ ಬಂದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ಇರಲಿ ಇನ್ನೇ ಫ್ರೆಶ್ ಆಗಿದ್ದಾನೆ, ಸ್ವಲ್ಪ ಡ್ರೆಸ್ ಎಲ್ಲ ಸ್ವಲ್ಪ ಫೇಸ್ ಎಲ್ಲ ವಾಶ್ ಮಾಡಿ ಸ್ವಲ್ಪ ರೆಡಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಗ ಅಳ್ತಾವನೆ, ಎಷ್ಟು ಅಳ್ತಾನೆ ಅಂದರೆ ಬಿಡಪ್ಪ ಏನೂ ಬೇಡ ಅಂತ ಅನ್ನಿಸ್ತು. ಆ ಥರ ಮಾಡ್ತಾನೆ ಅವನು. ಅದಕ್ಕೆ ಮಲ್ಕೊಳ್ಳಿ ಅಂತ ಒಂದು ½ ಆನ್ ಅವರ್ ಬಿಟ್ವಿ. ½ ಆನ್ ಅವರ್ ಏನು ಮಾಡಿದ್ವಿ, ನಾವು ಸ್ವಲ್ಪ ಒಂದು 5 ರೌಂಡ್ಸ್ ಪ್ರದಕ್ಷಿಣೆ ಹಾಕಿದ್ವಿ. ಹಾಕಾದ್ಮೇಲೆ 1 ಅವರ್ ಬಿಟ್ಟರೆ ಇವನು ಹೀಗೇ ಮಲ್ಕೊತಾನೆ, ತಣ್ಣಗೆ ಗಾಳಿ ಬೇರೆ ಬೀಸ್ತಿದೆ ಅಂತ ಹೇಳಿ ನಾವೇ ಅವನಿಗೆ ಎಬ್ಸಿದ್ವಿ. ಅವನು ಕೂಡ ತುಂಬ ಅತ್ತ, ಆದರೆ ಬಿಡಲಿಲ್ಲ. ಮತ್ತು ಏನು ಮಾಡೋಕ್ಕಾಗುತ್ತೆ, ನಮಗೂ ಹೋಗಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಎಬ್ಸಿ ರೆಡಿ ಮಾಡಿಸಿದ್ವಿ. ಹೇಗೆ ಕಾಣಿಸ್ತಿದ್ದಾನೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಲ್ಲ. ಆ ಶಾಲು ಹೊಚ್ಚಿದ ತಕ್ಷಣ ಅವನು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ, ರಾಘವೇಂದ್ರ ಸ್ವಾಮಿ ಥರನೇ ಕಾಣಿಸ್ತಿದ್ದಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತಿದೆ? ನನಗಂತೂ ತುಂಬ ಇಷ್ಟ ಆದ ನಮ್ಮ ಗುಂಡ. ಎಲ್ಲರೂ ಎಷ್ಟು ನೋಡ್ಕೊಂಡು ಹೋಗ್ತಾಯಿದ್ರು, ಎಷ್ಟು ಕ್ಯೂಟಾಗಿದ್ದಾನೆ ಅಂತ. ಅಂದರೆ ಶಾಲು ಸರಿಯಾಗಿ ಕುತ್ಕೊತಾ ಇಲ್ಲ ಇಲ್ಲಿ ತಲೆ ಮೇಲೆ ಎಲ್ಲ, ಅದೇ ಒಂದು ಪ್ರಾಬ್ಲಮ್ ಆಗಿದ್ದು. ಇದು ರುದ್ರಾಕ್ಷಿ ಮಾಲೆ ಕೂಡ ಚೆನ್ನಾಗಿ ಸೂಟಾಗಿತ್ತು ಅವನಿಗೆ. ನಮ್ಮ ಅಮ್ಮ ಅವರು ಬ್ಲ್ಯಾಕ್ ತೊಗೊಳ್ಳೋಣ ಅಂತಂದರು, ಆದರೆ ಇದೇ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಸೆಲೆಕ್ಟ್ ಮಾಡಿ ತೊಗೊಂಡೆ. ಅಳ್ತಿದ್ದಾನೆ. ಅಮ್ಮ ಸಮಾಧಾನ ಮಾಡ್ತಾರೆ, ನಾನು ಸಮಾಧಾನ ಮಾಡ್ತೀನಿ, ನಮ್ಮ ಅಕ್ಕ ಎಲ್ಲರೂ ಎಷ್ಟು ನಗಿಸೋಕೆ ಟ್ರೈ ಮಾಡ್ತಿದ್ವಿ ಅವ್ನು ನಿದ್ದೆ ಹೋಗಬೇಕು ಅಂತ. ನಿದ್ದೆ ಅರ್ಧಂಬರ್ಧ, ಅದು ನಿದ್ದೆ ಕಂಪ್ಲೀಟ್ ಆದರೆ ಸ್ವಲ್ಪ ಅವರು ಫ್ರೆಶ್ ಆಗಿರ್ತಾರೆ, ಆ್ಯಕ್ಟಿವ್ ಆಗಿ ಇರ್ತಾರೆ. ನಿದ್ದೆ ಆಗಲಿ ಅಂತಂದರೆ ಅದೇ ಅಳ್ತಾನೇ ಇರ್ತಾರೆ. ಆದರೂ ತುಂಬ ಟ್ರೈ ಮಾಡ್ತೀವಿ ನಗಿಸೋಕ್ಕೆ, ನಗ್ತಾನೇ ಇಲ್ಲ ಅವನು. ಆದರೂ ನಮ್ಮ ಗುಂಡಿಗೋಸ್ಕರ ನಾವು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ತೊಂದರೆ ಆದರೂ ಕೂಡ ನಮ್ಮ ಗುಂಡಿನ ಒಂದು ಸ್ಮೈಲಿಂದ ನಾವೆಲ್ಲ ಮರ್ತೋಗ್ಬಿಡ್ತೀವಿ. ನಮಗೆ ದೇವ್ರು ಕೊಟ್ಟಿರೋ ಬಂಗಾರ ಅಂತಲೇ ಹೇಳ್ಬೋದು ನಮ್ಮ ಗುಂಡನ್ನ. ಇಲ್ಲಿ ಬಂದು ಶಿವಮಾಲೆ ಹಾಕಿರೋರು ಅವರು ಫೋಟೋ ತಕ್ಕೋಬೇಕು ಅಂತ ಅವನ್ನ ಎತ್ಕೊಂಡ್ರೆ ಅವನು ಅಲ್ಲಿ ಕೂಡ ಅಳ್ತಿದ್ದಾನೆ. ಅವನು ಸ್ಮೈಲ್ ಕೊಟ್ಟೇ ಇಲ್ಲ. ಏನೋ 1 2 ಸರಿ 3 ಸರಿ ಮಾತ್ರ ಸ್ಮೈಲ್ ಕೊಡೋದು ಸುಮ್ಮನೆ ಇದ್ದಾನೆ ಅಷ್ಟೇ. ಆಗಲಿ ಇನ್ನು ಬೇರೆ ಟೈಮ್ನೆಲ್ಲ ಸುಮ್ಮನೆ ಇದ್ದಾನೆ. ಆಮೇಲೆ ಮತ್ತೆ ಸಾಕು ಅಂತ ರೋಡ್ ಮೇಲೆ ಹೋಗ್ತಿದ್ದೀವಲ್ಲ, ಅವಾಗ ಸುಮ್ಮನೆ ಸೈಲೆಂಟಾಗಿದ್ದಾನೆ. ಭಾರಿ ಕಳ್ಳ ಅವನು. ನಾನೊಂದು ಮಿಸ್ಟೇಕ್ ಮಾಡಿದ್ದೇನಪ್ಪ ಅಂತ ಅಂದರೆ, ಗುಂಡಂದು ಶಾರ್ಟ್ಸು ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು. ಅದು ಬೇರೆ ವೈಟ್ ಇತ್ತು ಶಾಲುಗೂ ಅದಕ್ಕೂ ಸ್ವಲ್ಪ ಡಿಫ್ರೆಂಟ್ ಕಲರಲ್ಲ, ಅದು ಸ್ವಲ್ಪ ಶಾರ್ಟ್ಸ್ ಸ್ವಲ್ಪ ಜಾಸ್ತಿ ಕಾಣಿಸ್ತಿತ್ತು ವೈಟಾಗಿ ಕಲರ್. ಲೆಂತ್ ಜಾಸ್ತಿ ಆಯಿತು, ಅದೇ ಒಂದು ಮಿಸ್ಟೇಕ್ ಮಾಡಿದ್ದು. ಸ್ವಲ್ಪ ಚಿಕ್ಕ ಸೈಜ್ ಆಗಿದ್ದರೆ ಸ್ವಲ್ಪ ಕವರ್ ಆಗ್ತಿತ್ತು. ನಮ್ಮ ಗಂಡು ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಗುಂಡಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ.